ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು 3 ಜನ ಫ್ರೆಂಡ್ಸು ಇವತ್ತು ಒಂದು ಮೀಟಪ್ ಮಾಡೋಣ ಅಂತ. ತುಂಬ ದಿನ ಆಯಿತು ಮೀಟ್ ಮಾಡಿ, ಹಾಗಾಗಿ ಮೀಟ್ ಆಗೋಣ ಅಂತ ಹಾಸನಿಗೆ ಹೋಗ್ತಾ ಇದ್ದೀವಿ. ನಾನು ರೆಡಿ ಆಗಿದ್ದೀನಿ. ನಾನು ಇದೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ಸು. ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ಲಾಸ್ಟ್ ಟೈಮು ನಿಮ್ಗೆ ತೋರಿಸಿದ್ದೀನಿ ಅನಿಸುತ್ತೆ. ಈ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನನ್ನ ಔಟ್ಫಿಟ್ ಇದು ಈ ಥರ ಇದೆ. ಇವಾಗ ಹೋಗಬೇಕು, ಹೋಗಿ 3 ಜನನು ಮೀಟ್ ಆಗೋಣ ಅಂತ. ಮನೆಯಿಂದ ಹೊರಟು ನಾನು ತನುಜ ಹಾಸನಿಗೆ ರೀಚ್ ಆಗೋದ್ರೊಳಗೆ ಆಶಾ ಬಂದು ವೆಯ್ಟ್ ಮಾಡ್ತಾ ಇದ್ಲು. ಪಾಪ 20 ಮಿನಿಟ್ಸ್ ಕಾಯ್ದಿದ್ಲಂತೆ. ಕೋಪ ಬೇರೆ ಬಂದ್ಬಿಟ್ಟಿತ್ತು ಮೇಡಮ್ಮಿಗೆ. 3 ಜನನು ಮಾತಾಡಿಕೊಂಡು ಒಂದೇ ಥರ ಡ್ರೆಸ್ಸು, ಒಂದೇ ಥರ ಶೂಸು, ಒಂದೇ ಥರ ಬ್ಯಾಗ್ನೆಲ್ಲ ವೇರ್ ಮಾಡ್ಕೊಂಡು ಹೋಗಿದ್ವಿ. ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. 3 ಜನನು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಳ್ಳೋಣ ಅಂತ. ತುಂಬ ಚೆನ್ನಾಗಿತ್ತು. ಆಮೇಲೆ ಕಾಮಿಡಿ ಇನ್ನೊಂದೇನಪ್ಪ ಅಂದರೆ, ಎಲ್ಲರೂ ಬಾಯ್ ಫ್ರೆಂಡ್ಸು, ಹಸ್ಬೆಂಡ್ಸ್ ಜೊತೆ ಎಲ್ಲರೂ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ನಾವು 3 ಜನನೇ ಮಾಡ್ಕೊಳ್ತಿದ್ದೀವಿ ಅಂತ ಒಂದಷ್ಟು ಮಾತುಕತೆ ಆಡ್ತಾ ಇದ್ವಿ. ಇನ್ನೊಂದೇನಪ್ಪ ಅಂದರೆ, ಆಶಾ ಹೊಸ ಮಾಂಗಲ್ ಚೈನ್ನ ಮಾಡಿಸ್ಕೊಂಡಿದ್ದಾಳೆ. ಅದ್ರ ಡಿಸೈನ್ ಬಂದು ಈ ಥರ ಇದೆ. ಸ್ನೇಕ್ ಡಿಸೈನು. ಅದಕ್ಕೆ ಮೋಪ್ ಮಾಡಿಸ್ಕೊಂಡಿದ್ದಾಳೆ. ನಮಗೆ ಫೋಟೋದಲ್ಲಿ ಸೆಂಡ್ ಮಾಡಿದ್ಲು, ಬಟ್ ರಿಯಲ್ ಆಗಿ ನೋಡಿರಲಿಲ್ಲ. ಇವತ್ತೇ ನೋಡಿದ್ವಿ. ಸುತ್ತ ಸ್ಟೋನ್ ಬಂದಿದೆ. ಮೇಲೆ ಕೆಳಗಡೆ ಇರೋದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ. ಸೆಂಟ್ರಲ್ಲಿ ಇರೋದು ಸ್ವಲ್ಪ ಬಿಗ್ ಸೈಜಲ್ಲಿ. ಒಳಗಡೆ ಲಕ್ಷ್ಮಿ ಸುತ್ತ ವೈಟ್ ಕಲರ್ ಸ್ಟೋನಲ್ಲಿ ಮಾಡಿಸ್ಕೊಂಡಿದ್ದಾಳೆ. ಈ ಡಿಸೈನ್ನ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ. ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ, ಎರಡೂ ಸೈಡು ಒಂದೊಂದು ಕಲರು. ಒಂದು ಸೈಡು ವೈಟು, ಇನ್ನೊಂದು ಸೈಡು ಪಿಂಕ್ ಕಲರ್ ಥರ ಹಾಕ್ಸ್ಕೊಂಡಿದ್ದಾಳೆ. ಸ್ಯಾರಿ ಮ್ಯಾಚಿಂಗ್ ಬೇಕಾದರೂ ನಮ್ಗೆ ಯಾವ ಥರ ಬೇಕು, ವೈಟ್ ಹಾಕೊಂಡು ಬೋರ್ ಆದರೆ ಈ ಥರ ತಿರುಗಿಸ್ಕೊಳ್ಬೋದು ಅಂತ. ತುಂಬಾ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಮಾಂಗಲ್ ಚೈನ್ ಡಿಸೈನು ಅದನ್ನು ಆಚಾರಿಗೆ ಹೇಳ್ಬಿಟ್ಟು ಅವಳು ಮಾಡಿಸ್ಕೊಂಡಿದ್ದಂತೆ. ಅದ್ರ ಜೊತೆಗೆ ಒಂದು ಬ್ರೇಸ್ಲೈಟ್ನ ತೊಗೊಂಡಿದ್ದಾಳೆ. ಇದು ಅಷ್ಟೇ. ಇದು ರೆಡಿ ತೊಗೊಂಡಿದ್ದು, ಮಾಡಿಸಿದ್ದಲ್ಲ. ಅವಳಿಗೆ ಇಷ್ಟ ಆಯಿತು ಅಂತ ತೊಗೊಂಡಿದ್ದಂತೆ. ತುಂಬ ಚೆನ್ನಾಗಿದೆ. ಅದು ವೈಟು ಇದಕ್ಕೆ ಮ್ಯಾಚ್ ಆಗತ್ತೆ ಅಂತ ರಿಂಗ್ ಟೈಪು ಒಂಥರ ಬ್ಯಾಂಗಲ್. ಇದು ಜಸ್ಟ್ 10 ಗ್ರಾಮ್ ಇದೆಯಂತೆ. ತೋರಿಸ್ತಾ ಇದ್ಲು. ಲಾಕ್ ಸಿಸ್ಟಮ್ ಎಲ್ಲ ಇದೆ ಅಂತ. ಅದು ಅಷ್ಟೇ ಒಂಥರ ತುಂಬಾ ಚೆನ್ನಾಗಿದೆ. ಈ ಅಮೆರಿಕನ್ ಡೈಮಂಡ್ ಬರುತ್ತಲ್ಲ, ಆ ಥರ ವೈಟ್ ಇದರಲ್ಲಿ. ಅದ್ರ ಜೊತೆಗೆ ಇನ್ನೊಂದು ರಿಂಗ್ನ ಕೂಡ ತೊಗೊಂಡಿದ್ಲು. ಇದೇನೋ ಇವಾಗ ಟ್ರೆಂಡ್ ಇದೆಯಂತೆ. ಇದ್ರದ್ದು ಹೆಸರು ಬರಲಿಲ್ಲ ನನಗೇನು ಅಂತ. ಸೊ ಈ ಥರದ್ದೊಂದು ಬ್ಯಾಂಗಲ್ಲು ಮತ್ತು ರಿಂಗ್ನ ಹಾಕೊಂಡು ಬಂದಿದ್ಲು. ಇದು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂತ. ಡೈರೆಕ್ಟಾಗಿ ನಾವು ಹೋಗಿದ್ದು ಬಟ್ಟೆ ಅಂಗಡಿಗೆ. ಸ್ಯಾರಿ ಶಾಪಿಂಗಿಗೆ ಅಂತ ಹೋದ್ವಿ. ನಾವು ಹೋಗಿದ್ದಿವತ್ತು ಪೈ ಸಿಲ್ಕಿಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲೋಗಿ ಅವ್ರನ್ನ ಮಾತಾಡಿಸ್ದೆ. ಈ ಥರ ಇದು ಸ್ಯಾರಿ ತೊಗೊಳ್ಬೇಕಾಗಿತ್ತು, ಬಂದಿದ್ದೀವಿ ಅಂತ. ಓಕೆ, ವಿಡಿಯೋ ಮಾಡ್ಕೊಳ್ಬೋದಾ ಅಂತ ಕೇಳಿದೆ. ಎಸ್ ಮಾಡಿ ಮೇಡಮ್ ಅಂದರು. ನಾನು ಹೋಗಿ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ಸಖತ್ತು ಸೀರೆಗಳ ರಾಶಿನೇ ಇತ್ತು. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು. ಆಮೇಲೆ ಎಲ್ಲ ಸೀರೆಗಳನ್ನೂ ತೆಗೆದು ತೋರಿಸ್ತಾ ಇದ್ರು. ಆ್ಯಕ್ಚುಲಿ ನಮಗೆ ಬೇಕಾಗಿದ್ದು ಗೋಲ್ಡನ್ ಕಲರ್ ಸ್ಯಾರಿ. ನಾನು, ಆಶಾ, ತನುಜ 3 ಜನನು ಗೋಲ್ಡ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡೋಣ ಅಂತ ತೆಗೆಸಿ ಹುಡುಕ್ತಾ ಇದ್ವಿ. ಎಷ್ಟು ಸೀರೆ ತೋರಿಸಿದ್ರು ಅಂದರೆ ಅಬ್ಬಾ, ಶಾಕ್ ಆಗೋಯ್ತು. ತುಂಬ ಚೆನ್ನಾಗಿ ಪೇಷನ್ಸಿಂದ ತೋರಿಸ್ತಾನೆ ಇದ್ರು. ನಾನು ಹಾಗೇನೆ ನೋಡ್ತಾನೆ ಇದ್ವಿ. ಯಾರಿಗೆ ಯಾವ ಸೀರೆ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಒಂದಷ್ಟು ಸ್ಯಾರಿ ಕಲೆಕ್ಷನ್ಸ್ನ ಹಾಗೆ ತೊಗೊಂಡೆ. ತುಂಬ ಚೆನ್ನಾಗಿರೋದಿತ್ತು. ಗೋಲ್ಡ್ ಕಲರ್ ಸ್ಯಾರೀಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ರೀಸನಬಲ್ ರೇಟ್ ಅಂತ ಅನ್ನಿಸ್ತು. ಹಾಗಾಗಿ ನಾವು ಕೂಡ ಸ್ಯಾರಿನ ತಗೊಂಡ್ವಿ. ತೋರಿಸ್ತಾ ಇದ್ರಲ್ಲ ಮೇಡಮ್ ಅಂತೂ, ಅವರಂತೂ ಸಖತ್ ಕೋಆಪರೇಟಿವ್ ಆಗಿ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಹೋಗಿದ್ರಿಂದ ಸ್ವಲ್ಪ ಫ್ರೀ ಇತ್ತು. ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ ಇದ್ರು ಅಂತ ಹೇಳ್ಬೋದು. ಸೊ ಎಲ್ಲರೂ ಅಲ್ಲಿ ಇಲ್ಲಿ ಪಾರ್ಕು, ಪಬ್ಬು ಅಂದ್ಕ ಹೋಗಿದ್ರೆ, ನಾವು ಸ್ಯಾರಿ ಅಂಗಡಿಗೆ ಬಂದಿದ್ದೀವಿ ಅಂತ ನಾವು 3 ಜನ ಡಿಸ್ಕಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಅವರೂ ಏನು ವ್ಯಾಲೆಂಟೈನ್ಸ್ ಡೇಗೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀರಾ ಅಂತ ಅವರು ಕೇಳಿ ರೇಗಿಸ್ತಾ ಇದ್ರು. ಅವ್ರ ಮೇಡಮ್ ಅಂತೂ ತುಂಬ ಚೆನ್ನಾಗಿ ನಾವು ಎಷ್ಟು ಸೀರೆ ತೆಗ್ಸಿದ್ದೀವಿ ಅಂದರೆ ತೆಗೆದು ತೋರಿಸ್ತಾ ಇದ್ರು. ಗೋಲ್ಡಲ್ಲೇ ಒಂದು 50 ವೆರೈಟಿ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಇವಾಗಂತೂ ಟಿಶ್ಯೂ ಗೋಲ್ಡ್ ಸ್ಯಾರಿನೇ ಇವಾಗೆಲ್ಲ ಟ್ರೆಂಡು ನಡೀತಾ ಇರೋದ್ರಿಂದ. ಹಾಗಾಗಿ ನಾನು ಮತ್ತು ಆಶಾ, ತನುಜ 3 ಜನನು ತಗೊಳ್ಳೋಣ ಅಂತ ಹೋಗಿದ್ವಿ.
ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮತ್ತು ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ರೇಟ್ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಾನೊಂದು ಈ ಗೋಲ್ಡ್ ಕಲರ್ ಸ್ಯಾರಿನ ತೊಗೊಂಡು ಸೊ ಚೆನ್ನಾಗಿತ್ತು. ಅಲ್ಲೇ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಅಲ್ಲೇ ನಮ್ಗೆ ವೇರ್ ಮಾಡಿ ತೋರಿಸ್ತಾರೆ. ಅದೊಂದು ನಂಗೆ ಸಖತ್ ಇಷ್ಟ ಆಯಿತು. ಸೊ ನಮಗೆ ಯಾವ ಥರ ಕಾಣುತ್ತೆ, ನಾನು ಬೇರೆ ನೀವು ಹಾಕ್ಕೊಳ್ರಿ ಆಶಾನಿಗೆ ಹೇಳಿದೆ, ನೀನು ಹಾಕಿಸ್ಕೊಂಡು ತೋರಿಸ್ಕೊ ಅಂತ. ಇಲ್ಲ ನೀನೇ ವೇರ್ ಮಾಡು ಅಂದ್ಲು. ಹಂಗಾಗಿ ಅವರು ನೀವೇ ತೊಗೊಳೋದಲ್ವಾ, ನಿಮಗೆ ವೇರ್ ಮಾಡ್ತೀನಿ ಬನ್ನಿ ಮೇಡಮ್ ಅಂತ ತೋರಿಸಿದ್ರು. ನನಗೆ ವೇರ್ ಮಾಡಿ ತೋರಿಸಿದ್ರು. ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವರಿಬ್ಬರು ಸೆಲೆಕ್ಟ್ ಮಾಡಿದ್ರು ಇದನ್ನೇ ತೊಗೊಳ್ಳೆ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ನಾನು ಇದನ್ನೇ ತೊಗೊಂಡೆ. ತುಂಬ ಚೆನ್ನಾಗಿದೆ. ಒಂಥರ ನನಗೆ ಈ ಥರ ಗೋಲ್ಡಲ್ಲಿ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಇದನ್ನೇ ತೊಗೊಂಡೆ. ಆಮೇಲೆ ಆಶಾನು ಅವಳು ವೇರ್ ಮಾಡಿಸ್ಕೊಂಡ್ಳು. ಸೊ ಅವಳ ಫ್ರೆಂಡಿಗೆ ಅಂತ 2 ಸ್ಯಾರಿ ಸೇಮ್ ಇದ್ರ ಥರದ್ದೇ ತೊಗೊಂಡ್ಳು. ಚೆನ್ನಾಗಿತ್ತು ಅದೂ ಅಷ್ಟೇ. ಗೋಲ್ಡ್ ಕಾಂಬಿನೇಷನ್ನು. ಇದು ಸೆಲ್ಫಲ್ಲಿ ಬಂದಿದೆ. ಪ್ಲೈನು ಗೋಲ್ಡ್ ಬಂದಿರೋದ್ರಿಂದ ಅದೇ ಹೈಲೈಟಾಗಿ ಕಾಣಿಸ್ತಾ ಇತ್ತು ಬ್ಲೌಸು. ತುಂಬ ಸ್ಯಾರಿಗಳನ್ನ ತೆಗೆದು ನೋಡಿದ್ವಿ. ಸೊ ನಾವಿಬ್ರೂ ಒಂದೇ ಕಡೆ ನಿಂತ್ಕೊಂಡು ನೋಡಿದ್ವಿ. ಆಮೇಲೆ ಅಲ್ಲಿ ಅವರು ಓನರ್ ಬಂದ್ಬಿಟ್ಟು, ನಿಮಗೆ ಪರ್ಟಿಕ್ಯುಲರಾಗಿ ಗೋಲ್ಡೇ ಬೇಕು ಅಂದರೆ ಇನ್ನೊಂದಷ್ಟು ಬೇರೆ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ಅಂತ ನಮಗೆ ಈ ಕಡೆ ಇನ್ನೊಂದು ಇದ್ರ ಹತ್ರ ಕೌಂಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸಿದ್ರು. ಅಲ್ಲಂತೂ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಎಷ್ಟೊಂದು ಬರೀ ಗೋಲ್ಡೇ ಇತ್ತು. ಸೊ ಹಾಗಾಗಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಒಂದಷ್ಟು ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ಇವಾಗಂತೂ ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ಕೊಡ್ತಾ ಇದೆಯಲ್ವಾ, ಅದೊಂದಷ್ಟು ತೆಗ್ಸಿದ್ವಿ ನೋಡೋಣ ಅಂತ. ಈ ಸ್ಯಾರಿ ನೋಡ್ತಾ ಎಸ್ಪೆಷಲಿ ನನಗಂತೂ ತಲೆ ಕೆಟ್ಟೋದಂಗೆ ಆಗುತ್ತೆ. ಇದು ತಗೊಳ್ಳೋ ಅದು ತಗೊಳ್ಳೋ ಅಷ್ಟೂ ಚೆನ್ನಾಗಿತ್ತು. ವೆರೈಟಿ ಕಲೆಕ್ಷನ್ಸ್ನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರೋ ಸ್ಯಾರಿಗಳನ್ನ ನೋಡ್ತಾ ಇದ್ವಿ. ಇವಾಗಂತೂ ಮೈಸೂರು ಕ್ರೇಪ್ ಸಿಲ್ಕ್‌ದೆ ಹವಾ ನಡೀತಾ ಇದೆಯಲ್ವಾ, ಸೊ ಇದೇ ಟ್ರೆಂಡ್ ಅಲ್ವಾ. ಇದರಲ್ಲಿ ಬ್ಲ್ಯಾಕ್‌ಗೆ ಲೆಮನ್ ಯೆಲ್ಲೋ ಥರ ತುಂಬ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಅವರು ಪ್ರತಿಯೊಂದು ಸೀರೆನೂ ಅಷ್ಟೇ, ಇದನ್ನ ಆಶಾ ನೋಡ್ತಾ ಇದ್ಲು. ಯಾವ್ಯಾವ ಸೀರೆ ಬೇಕು ನಮಗೆ ಅದನ್ನ ವೇರ್ ಮಾಡಿ ಅವರೇನೆ ಆ ಬ್ಲೌಸ್‌ದು ಎಲ್ಲ ಯಾವ ಥರ ಸೆಟ್ ಮಾಡ್ತಾರೆ ಅಂದರೆ, ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನೀಟಾಗಿ ಉಡಿಸಿ ನಮಗೆ ತೋರಿಸ್ತಾರೆ. ಈ ಥರ ಚೆನ್ನಾಗಿ ಕಾಣತ್ತಾ? ಜಸ್ಟ್ ನಾವು ನೋಡ್ತಾ ಇದ್ದೀವಿ ಅಂದ್ರೂ ಅವ್ರು ಹೇಳಿದ್ರು, ನಿಮ್ಗೆ ನೋಡ್ತಾ ಇದ್ರು ಪರವಾಗಿಲ್ಲ, ಇದನ್ನ ಹಾಕೊಂಡು ನೋಡಿ, ನಿಮ್ಗೆ ಇಷ್ಟ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರ ತಗೊಳ್ಳಿ ಮೇಡಮ್ ಅಂತ. ಅಷ್ಟು ನೀಟಾಗಿ ವೇರ್ ಮಾಡಿ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಈ ಆರೆಂಜಿಗೆ ಒಂದು ಸೀ ಬ್ಲೂ ನೋಡಿದ್ಲು, ಅದು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ ಕಲರ್ ಕಾಂಬಿನೇಷನ್ನೇ ಒಂಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಅವಳಿಗೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಎಷ್ಟು ಸೀರೆ ನೋಡಿದ್ರೂ ಆ ಸೀರೆ ಎಲ್ಲ ನಮಗೆ ವೇರ್ ಮಾಡಿ ತೋರಿಸಿದ್ರು. ಎಷ್ಟು ಪೇಷನ್ಸಿಂದ ತೋರಿಸಿದ್ರು ಅಂದರೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಸಖತ್ತಾಗಿತ್ತು. ಆಮೇಲೆ ಈ ಶಾಪ್ ಕೂಡ ತುಂಬ ಈಸಿ ನಮ್ಗೆ ಕಂಡುಹಿಡಿಬೇಕು ಅಂದರೆ, ಹಾಸನ್ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ನಿಂತರೆ ಸಾಕು. ಎದುರುಗಡೆನೇ ಪೈ ಸಿಲ್ಕ್ ಅಂತ ಕಾಣುತ್ತೆ ಫಸ್ಟ್ ಫ್ಲೋರಲ್ಲಿ. ಸೊ ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಯಾರಾದರೂ ಶಾಪಿಂಗ್ ಮಾಡೋರು ಪೈ ಸಿಲ್ಕ್ ಎಲ್ಲಿದೆ ಅಂದರೆ, ಹಳೆ ಬಸ್ ಸ್ಟ್ಯಾಂಡ್, ಹಾಸನ್ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಪೈ ಸಿಲ್ಕ್ ಅಂತ ಫಸ್ಟ್ ಫ್ಲೋರಲ್ಲಿದೆ. ಅಂಗಡಿ ತುಂಬ ಈಸಿಯಾಗಿ ಕಂಡುಹಿಡಿಬೋದು. ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದ ರೋಡಲ್ಲಿ ಅನಗಾಸ್ ಫ್ಯಾನ್ಸಿ ಸ್ಟೋರ್ ಅಂತ ಇದೆ, ವಿತ್ ಬ್ಯೂಟಿ ಪಾರ್ಲರ್ ಕೂಡ ಇದೆ ಇವ್ರದ್ದೇನೆ. ತುಂಬ ದಿನದಿಂದ ಕರೀತಾನೆ ಇದ್ರು, ಬನ್ನಿ ಶೋಭಾ ಹಾಸನಕ್ಕೆ ಬಂದಾಗ ಒಂದು ವಿಸಿಟ್ ಮಾಡಿ ನಮ್ಮ ಶಾಪಿಗೆ ಅಂತ. ಹೋಗಿರಲೇ ಇಲ್ಲ. ಸೊ ನಾನು ಒಳಗಡೆ ಹೋದ ತಕ್ಷಣ ಮೇಡಮ್ಮು ಮಮತಾ ಅಂತ, ಸೊ ಇವರು ಕ್ಯಾಶ್ನ ಕೌಂಟ್ ಮಾಡ್ತಾ ಕೂತಿದ್ರು. ನಮ್ಮ ಕಡೆ ಗಮನ ಎಲ್ಲ ಅವ್ರ ಪಾಡಿಗೆ ಅವ್ರು ಕೌಂಟಿಂಗ್ ಮಾಡ್ತಾಯಿದ್ರು. ಆಮೇಲೆ ನನ್ನ ನೋಡಿ ಫುಲ್ ಶಾಕ್ ಆಗಿ ಮಾತಾಡ್ಸಿದ್ರು. ಹಾಯ್ ಮೇಡಮ್. ಹಾಯ್ ಹಾಯ್ ಶೋಭಾ ಅವರೇ, ಹೇಗಿದ್ದೀರಾ? ಲಾಸ್ಟ್ ಟೈಮ್ ಚನ್ನರಾಯಪಟ್ಟಣದಲ್ಲಿ ಮೀಟ್ ಮಾಡಿದ್ವಿ. ಇವಾಗ 1.5 ಇಯರ್ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀನಿ ಹಾಸನ. ಸೋ ನೈಸ್, ನೋ ನೈಸ್. ಬನ್ನಿ, ಹೊಸ ಸ್ಟಾಕ್ ಬೇರೆ ಬಂದಿದೆ, ಎಲ್ಲ ಬಿಲ್ ಮಾಡ್ತಾ ಇದ್ದೀನಿ. ನಿಮ್ಮ ಶಾಪ್ ಎಕ್ಸಾಕ್ಟ್ ಅಡ್ರೆಸ್ ಹೇಳಿ. ಒಂದು ನಮ್ದು ಫಸ್ಟ್ ಶಾಪ್ ಎವಿಕೆ ಕಾಲೇಜ್ ರೋಡ್ ಅಲ್ಲಿ, ಎವಿಕೆ ಕಾಲೇಜ್ ಪಕ್ಕನೇ ಇದೆ. ಇಲ್ಲಿ ನಂದೊಂದು ಸ್ಟೋರು ಮತ್ತೆ ಪಾರ್ಲರ್ ಇದೆ. ಇನ್ನೊಂದು ಸ್ಟೋರು MG ರೋಡ್ ಅಲ್ಲಿ ಐಬ್ಯಾಕೋ ಐಸ್ ಕ್ರೀಮ್ಸ್ ಇದೆಯಲ್ಲ, ಅದ್ರ ಪಕ್ಕ ಇದೆ. ಅಂದ್ರೆ ಇನ್ನೇನು MG ರೋಡ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಇದೆ. ಮತ್ತೆ ನಮ್ಮ ಮನೆ ಮೇಲ್ಗಡೆ ಬ್ರೈಡಲ್ ಸ್ಟುಡಿಯೋ ಇದೆ. ಅಂದ್ರೆ ನಿಮ್ಗೆ ಪೆಡಿಕ್ಯೂರ್, ವ್ಯಾಕ್ಸಿಂಗ್, ಫೇಶಿಯಲ್ಸ್ ಜೊತೆಗೆ ಮೇಕ್ ಓವರ್ ಎಲ್ಲ ಮಾಡ್ತೀವಿ. ನಿಮ್ಮ ಹತ್ರ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ನಮ್ಮ ಶಾಪ್ ಅಲ್ಲಿ? ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಕೇಳಿದ್ರಿ. ನಾನು ಈ ವರ್ಷದಿಂದ 2025 ಅಲ್ಲಿ ಯಾರ್ಯಾರಿಗೆ ಮೇಕಪ್ ಅಫೋರ್ಡ್ ಮಾಡೋಕ್ಕಾಗಲ್ಲ,
ಅಂಥವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ರೀಸನಬಲ್ ಆಗಿ ಬ್ರೈಡಲ್ ಮೇಕ್ ಓವರ್ ಮತ್ತು ಜ್ಯುವೆಲ್ಸ್ನ ಪ್ರೊವೈಡ್ ಮಾಡ್ತಿದ್ದೀನಿ. ಯಾರಿಗೂ ನಾವು ಮದುವೆ ಆಗ್ತಾ ಇದ್ದೀವಿ ಎಲ್ಲರ ಥರ ನಾವು ಚೆನ್ನಾಗಿ ಕಾಣೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋದೇ ಬೇಡ. ನಾನು ಎಲ್ರಿಗೂ ತುಂಬ ರೀಸನಬಲ್ ಆಗಿ ಮದುವೆಗೆ ಮೇಕ್ ಓವರ್ ಮತ್ತು ಜ್ಯುವೆಲ್ರಿನ ಪ್ರೊವೈಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಇದೇ ತರ ಇದನ್ನ ನಿಮ್ಮ ರೀಲ್ ಎಲ್ರಿಗೂ ಸರ್ಕ್ಯುಲೇಟ್ ಆಗಲಿ, ಈ ಆಫರ್ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸುತ್ತಮುತ್ತ ಇರೋ ಎಲ್ಲರಿಗೂ ಅನುಕೂಲ ಆಗಲಿ. ಯಾ ಶೋರ್, ಥ್ಯಾಂಕ್ ಯು. ಹೊಸದಾಗಿ ಏನೇನ್ ಬಂದಿದೆ ಎಲ್ಲ ಒಂದ್ ರೌಂಡ್ ತೋರಿಸ್ಬಿಡಿ, ಹಾಗೇನೆ ನಮ್ಮ ವ್ಯೂವರ್ಸಿಗೂ ಗೊತ್ತಾಗ್ಲಿ. ಹಾ, ಖಂಡಿತ. ನೆಕ್ ಸೆಟ್ಸ್ ಈ ತರ ಬಂದಿದೆ. ಆಂಟಿಕ್ ಬ್ಯಾಂಗಲ್ಸ್ ಬಂದಿದೆ, ಅಂದ್ರೆ ಇವಾಗಿನೂ ಬಂದಿದ್ದು. ಒಳಗ್ ತುಂಬಾ ಇದೆ. ಪರ್ಲ್ ಅಲ್ಲಿ ತುಂಬಾ ಕೇಳ್ತಾರೆ, ಪರ್ಲ್ ಅಲ್ಲಿ ಲಾಂಗ್ ಚೈನ್ಸ್ ತುಂಬಾ ಕೇಳ್ತಾರೆ. ಈಗ ತುಂಬಾ ಟ್ರೆಂಡಿ. ಆಮೇಲೆ ಇದು ಮೇಡಮ್, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ? ಹಾ, ಹೌದು. ಇನ್ಸ್ಟಾಗ್ರಾಮ್ ನಂದು ಮೇಕಪ್ ಪೇಜು ಅನಗಾಸ್ ಮೇಕಪ್ ಜ್ಯುವೆಲ್ರಿ ಅಂತ ಇದೆ. ಇನ್ನೊಂದು ಬರೀ ಜ್ಯುವೆಲ್ರಿದು ಅನಗಾಸ್.ಜ್ಯುವೆಲ್ರಿ ಅಂತ ಇದೆ. ಎರಡು ಬೇರೆ ಬೇರೆ ಪೇಜು. ದಯವಿಟ್ಟು ಎರಡು ಪೇಜ್ನು ಫಾಲೋ ಮಾಡಿ. ನಿಮಗೆ ಹೊಸ ಸ್ಟಾಕ್ದು ಮತ್ತೆ ಹೊಸ ಮೇಕಪ್ ಲೈಕ್ ಹೊಸದಾಗಿ ಬ್ರೈಡ್ಸ್ದು ಫೋಟೋಸು ಎಲ್ಲ ಅದರಲ್ಲೇ ಶೇರ್ ಮಾಡ್ತಾ ಇರ್ತೀನಿ. ಐ ಕೀಪ್ ಪೋಸ್ಟಿಂಗ್ ದ ಪಿಕ್ಚರ್ಸ್, ನೀವು ನೋಡ್ತಾ ಇರ್ಬೋದು. ನಿಮ್ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ಬೋದಾ? 9844482305. ಓಕೆ, ಅದು ತೋರಿಸಿ. ಇದು ನೋಡಿ ಹೇಗಿದೆ ಬ್ರೈಡಲ್ ಕಲೆಕ್ಷನ್ಸ್. ಸೂಪರ್ ಮೇಡಮ್. ನೀವು ಬ್ರೈಡಲ್ಗೆ ಔಟ್ಸೈಡ್ ಬರ್ತೀರಾ ಹಾಸನ್ ಬಿಟ್ಟು? ಸಕಲೇಶ್ಪುರ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಸೀಕೆರೆ, ಮೈಸೂರು, ಬೆಂಗಳೂರು, ಶಿವಮೊಗ್ಗ ಎಲ್ಲಿದ್ರು ನಾವು ಆರ್ಡರ್ಸ್ ತಗೋತೀವಿ. ಓಕೆ, ಮೊದಲೇ ಇನ್ಫಾರ್ಮ್ ಮಾಡಬೇಕು. ಎಷ್ಟು ದಿವಸ ಮುಂಚೆ? ನಂಗೆ ಆದಷ್ಟು ಮೊದಲೇ ಮಾಡಿದ್ರೆ ಒಳ್ಳೇದು. 1-2 months 1 month ಮುಂಚೆ ಹೇಳಿದ್ರೆ ಒಳ್ಳೇದು. ನೀವು ಪ್ಲಾನ್ ಮಾಡ್ಕೊಳ್ತೀರಾ? ಓಕೆ. ನಮ್ಮ ಹತ್ರ 6 to 7 ಮೇಕಪ್ ಆರ್ಟಿಸ್ಟ್ ಇದ್ದಾರೆ. ಓಕೆ. ಸೊ 6 to 7 ಆರ್ಡರ್ಸ್ ಒಂದು ದಿವಸಕ್ಕೆ ನಾವು ಮಾಡ್ತೀವಿ. ಏನೆಲ್ಲ ಇರುತ್ತೆ? ಸ್ಯಾರಿ, ಡ್ರಿಪ್ಪಿಂಗ್, ಮೇಕಪ್, ಹೇರ್ ಸ್ಟೈಲ್ ಮತ್ತು ಜ್ಯುವೆಲ್ರಿ ಕಾಂಪ್ಲಿಮೆಂಟ್ರಿ ಇರುತ್ತೆ. ಯೂಶಲಿ ಜ್ಯುವೆಲ್ರಿ ಕಾಂಪ್ಲಿಮೆಂಟ್ರಿ ಇರುತ್ತೆ. ಅಮ್ಮನಿಗೆ ನಾನ್ ಬ್ರೈಡಲ್ ಮೇಕಪ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ಓಕೆ, ನೀವು ವಿಸಿಟ್ ಮಾಡಿ. ಬರೋಕ್ಕೂ ಮುಂಚೆ ನಂಗೊಂದು ಕಾಲ್ ಮಾಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು. ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲರೂ ವ್ಯಾಲೆಂಟೈನ್ಸ್ ಡೇಗೆ ಬಾಯ್ ಫ್ರೆಂಡ್ ಜೊತೆ, ಹಸ್ಬೆಂಡ್ ಜೊತೆ ಎಲ್ಲ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ. ನಾವು 3 ಜನ ಫ್ರೀಯಾಗಿ ಬಂದಿದ್ದೀವಿ. ಹಸ್ಬೆಂಡ್ ಎಲ್ಲ ಮನೇಲಿ ಬಿಟ್ಟು ನಾವು ಬಂದಿದ್ದೀವಿ. ಗಂಡ ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ನಾವೇ ಎಂಜಾಯ್ ಮಾಡ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಯಾವುದಾದ್ರೂ ಹೋಟೆಲಿಗೆ ಹೋಗಿ ನಾನ್ ವೆಜ್ ತಿನ್ನೋಣ ಇವತ್ತು ಅಂತ ಅಂದ್ಕೊಂಡು ಮಾತಾಡ್ಕೊಂಡ್ವಿ. ಸೊ ಹಾಗಾಗಿ ಸುವರ್ಣ ಗೇಟ್ ಅಂತ ಅಲ್ಲೇ ಹೋಟೆಲಿಗೆ ಹೋದ್ವಿ. ನಮ್ಮ 3 ಜನ ಡ್ರೆಸ್ನ ಆನ್ಲೈನಲ್ಲೇ ಶಾಪ್ ಮಾಡಿದ್ದು. 3 ಜನನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಂತ ಅನ್ನಿಸ್ತು. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಮತಾನು ಅಂತ ಇದ್ರು, ನಿಮ್ಮ ಡ್ರೆಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಅಲ್ಲಿಂದ ಹೋಟೆಲಿಗೆ ಹೋದ್ವಿ. ಹೋಟೆಲ್ ಅಟ್ಮಾಸ್ಫಿಯರ್ ಒಳಗಡೆ ಒಂಥರ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಇತ್ತು. ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಈ ಹೋಟೆಲಿಗೆ ಫಸ್ಟ್ ಟೈಮು. ಇವರಿಬ್ಬರು ಬಂದಿದ್ದಾರಂತೆ ಎಷ್ಟೊಂದು ಸತಿ. ಹಾಗಾಗಿ ಆಶಾ ಫುಡ್ಡೆಲ್ಲ ಚೆನ್ನಾಗಿರುತ್ತೆ, ಇಲ್ಲಿಗೆ ಹೋಗೋಣ ಅಂದ್ಲು. ಸರಿ ಆಯಿತು ಹೋಗೋಣ ಅಂತ ಹೋದ್ವಿ. ಹೋಗಿ ಊಟ ಎಲ್ಲ ಆರ್ಡ್ರ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಹೋದ್ಮೇಲೆ ಒಂದಷ್ಟು ಮಾತುಕತೆ ಇರುತ್ತಲ್ವ, ಇಡೀ ದಿನ ಅಂತೂ ಒಂದಷ್ಟು ಮಾತಾಡ್ತಾನೇ ಇದ್ವಿ. ಅಷ್ಟರೊಳಗೆ ಆಶಾನ ಅಕ್ಕನ ಮಗನು ನಮ್ಮ ಜೊತೆ ಜಾಯಿನ್ ಆದ. ಅವನು ಅಲ್ಲೇ ವರ್ಕ್ ಮಾಡೋದ್ರಿಂದ ಅವನಿಗೂ ಹೋಟೆಲಿಗೆ ಕರೆದಿದ್ಲು ಆಶಾ ಬಾ ಅಂತ. ಹಂಗಾಗಿ ಅವನು ಬಂದು ನಮಗೆ ಕಂಪ್ನಿ ಕೊಟ್ಟ ಊಟದ ಜೊತೆ ಊಟಕ್ಕೆ. ಹೆಂಗೋಯ್ತು ಅಂತ ಹೇಳು. ಸೂಪರ್. ಇವರೆಲ್ಲರೂ ಈ ಹೋಟೆಲಿಗೆ ಎಷ್ಟೊಂದು ಸತಿ ಬಂದವ್ರೆ. ನಾನು ಫಸ್ಟ್ ಟೈಮ್ ಬಂದಿದ್ದೀನಿ. ಮತ್ತು ನೀನು? ನಾನು ತುಂಬ ಸಲ ಬಂದಿದ್ದೀನಿ. ಟೇಸ್ಟ್ ಮಸ್ತ್ ಇರುತ್ತೆ, ಅದಕ್ಕೆ ಕರ್ಕೊಂಡು ಬಂದಿರೋದು. ಹೆಂಗಿದೆ ಟೇಸ್ಟು? ಇನ್ನೂ ಫಸ್ಟ್ನೇ ಲಾಲಿಪಾಪ್ ತಿಂತಾರದು, ಚೆನ್ನಾಗೈತೆ. ವೆಜ್ ಊಟ ಬೇಡ, ನಾನ್ ವೆಜ್ಜೇ ತಿನ್ನೋಣ ಅಂತ ಮಾತಾಡ್ಕೊಂಡ್ವಿ. ಸೊ ಹಾಗಾಗಿ ಸುವರ್ಣ ಗೇಟಿಗೆ ಹೋದ್ವಿ. ಚೆನ್ನಾಗಿತ್ತು. ಫಸ್ಟಿಗೆ ಲಾಲಿಪಾಪ್ ತೊಗೊಂಡ್ವಿ. ಸೊ ಅದಂತೂ ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತು. ಬೇರೆ ಹೋಟೆಲ್ಗಳಿಗೆಲ್ಲ ಹೋಲಿಸ್ಕೊಂಡ್ರೆ ಇಲ್ಲಿ ಓಕೆ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಆಮೇಲೆ ಅವ್ರನ್ನೇ ಕೇಳಿದ್ವಿ, ರೋಟಿಗೆ ಏನಾದರೂ ನಿಮ್ಮ ಸ್ಪೆಷಲ್, ನಿಮ್ಮ ಹೋಟೆಲಲ್ಲಿ ಯಾವ್ದು ಸ್ಪೆಷಲ್ ಇದೆ ಇವತ್ತು ಅಂತ. ಹೈದ್ರಾಬಾದಿ ಗ್ರೇವಿ ಅಂತ ಸ್ಪೈಸಿ ಆಗಿದೆ ಅಂತ ಹೇಳಿದ್ರು. ಸೊ ಅದನ್ನು ತೊಗೊಂಡಿದ್ವಿ. ಅದು ಗ್ರೀನ್ ಗ್ರೇವಿ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಬಿರಿಯಾನಿ ತೊಗೊಂಡ್ವಿ. ಸೊ ಬಿರಿಯಾನಿನೂ ಅಷ್ಟೇ ಒಂಥರ ತುಂಬಾ ಚೆನ್ನಾಗಿತ್ತು. ಬಾಸ್ಮತಿ ರೈಸಲ್ಲಿ ಮಾಡಿದರು. ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತು ಡಿಫ್ರೆಂಟಾಗಿ. ಸೊ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಲಾಸ್ಟಲ್ಲಿ ಲೈಮ್ ಸೋಡಾ ಕುಡಿದಿದ್ರೆ ಹೇಗೆ ಅಂತ 4 ಜನ ಒಂದೊಂದು ಲೈಮ್ ಸೋಡಾ ತಂದು ಕುಡಿದ್ವಿ. ಅದು ಅಷ್ಟೇ ಹೊಟ್ಟೆ ತುಂಬಿರೋದಕ್ಕಂತೂ ನನಗೆ ಕುಡಿಯೋದಕ್ಕೇ ಆಗ್ತಾ ಇರಲಿಲ್ಲ. ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ಮಾತಲ್ಲೇ ಮುಳುಗೋಗಿದ್ವಿ. ತುಂಬ ಹೊತ್ತು ಹೋಟೆಲಲ್ಲೇ ಇದ್ವಿ. ಸೊ ಚೆನ್ನಾಗಿತ್ತು. ಒಂಥರ ಅಟ್ಮಾಸ್ಫಿಯರು ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೋಟೆಲ್ದು.
ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಂದು ಇನ್ಸ್ಟಾಗ್ರಾಮು 25K ಆಗಿದೆಯಲ್ಲ, ಅದಕ್ಕೆ ಒಂದು ಮೀಟಪ್ ಪ್ಲ್ಯಾನ್ ಮಾಡಿ 25K ಆಗಿರೋದಕ್ಕೆ ಒಳ್ಳೆ ಟ್ರೀಟ್ ಕೊಡಿಸಿದ್ರು, ಒಳ್ಳೆ ಶಾಪಿಂಗ್ ಮಾಡಿದ್ರು, ಒಳ್ಳೆ ಊಟ ಮಾಡಿದ್ರು, ಫುಲ್ ಖುಷಿಯಾಗಿದ್ರು. ಇನ್ನೂ 50 ಆಗಲಿ 100 ಆಗಲಿ ಬೇಗ ಬೇಗ ಒಳ್ಳೊಳ್ಳೆ ಪಾರ್ಟಿ ಕೊಡಿಸ್ಲಿ ಅಂತ ಕೇಳ್ತೀವಿ. ಪಾರ್ಟಿ ಓಕೆ 100K ಆದಾಗ ಇನ್ನೊಂದು ದೊಡ್ಡ ಪಾರ್ಟಿ ಮಾಡೋಣ. ಸೊ ಆದಷ್ಟು ಬೇಗ 50, 100 ಆಗಲಿ. 50, 100 ಎಲ್ಲ ಸಪೋರ್ಟ್ ಮಾಡಿರಿ, ಎಲ್ಲ ಫಾಲೋ ಮಾಡಿ, ಎಂಕರೇಜ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಥ್ಯಾಂಕ್ ಯು. ಊಟ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿದ್ರೆ ಆಗ್ಲೇ ಗಡಿಯಾರ ನೋಡಿದ್ರೆ ಟೈಮ್ ಆಗೋಗಿತ್ತು. ಸೊ ಟೈಮೇ ಆಗೋಗಿದ್ಯಲ್ರೇ ಅಂತ ಮಾತಾಡ್ಕೊಳ್ತಾ ಇದ್ವಿ. ಬೆಳಿಗ್ಗೆಯಿಂದ ಅಷ್ಟೋ ತನಕ ಮಾತಾಡಿದ್ದೀವಿ, ಇನ್ನೂ ನಮ್ಮ ಮಾತೇ ಮುಗ್ದಿಲ್ಲ, ಅಲ್ಲೇ ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಮಾತಾಡ್ಕೊಳ್ತಾ ಇದ್ವಿ. ಫ್ರೆಂಡ್ಸ್ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದೇ ಮನೇಲಿರುವಾಗ ಅಯ್ಯೋ ಇನ್ನೂ ಟೈಮೇ ಹೋಗಿಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಒಂದಷ್ಟು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಹರಟೆ ಹೊಡೆದು ಎಂಜಾಯ್ ಮಾಡ್ಕೊಂಡು ಇಡೀ ದಿನ ಸಂಜೆ ಅಂತೂ ಆಗೋಗಿತ್ತು. ಬಸ್ ಹತ್ಕೊಂಡು ಬಂದಿದ್ದೀವಿ, ಬಸ್ಸಲ್ಲಿ ಹೋಗಿ ರೀಚ್ ಆಗೋದ್ರೊಳಗೆ ಟೈಮ್ ಆಗುತ್ತೆ ಅಂತ ಟಾಟಾ ಬಾಯ್ ಬಾಯ್ ಹೇಳಿ ಹೊರಟ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಇಡೀ ದಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನದಾಗಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೀವು ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟಾಟಾ ಬಾಯ್ ಬಾಯ್ ಫ್ರೆಂಡ್ಸ್. ಲವ್ ಯು ಆಲ್.